ಮಾಗಡಿ ಪಟ್ಟಣದ ಹಿಂದೂ ರುದ್ರಭೂಮಿಗೆ ಯಾಕಿಲ್ಲ ಮೂಲ ಸೌಕರ್ಯ? ಎಂಪಿ ಅನುದಾನದ ಅಡಿ ನಿರ್ಮಿಸಿರುವಂತಹ ಚಿತಾಗಾರ ಮಾಗಡಿ ತಾಲೂಕು ಎಂಪಿ ಮಾಯ. ನಿಕಟಪೂರ್ವ ಶಾಸಕರು ಎ. ಮಂಜು ರಸ್ತೆ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ 15 ವರ್ಷ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ ಅಂತ ಪ್ರಚಾರ ಗಿಟ್ಟಿಸಿಕೊಂಡಿದ್ರು. ಪ್ರಶ್ನಾತೀರ್ಥವಾಗಿ ನೋಡಿದ್ರೆ ಹಿಂದೂ ರುದ್ರಭೂಮಿ ಯಾಕೆ ಅಯೋಮಯವಾಗಿದೆ. 2016 ಸಾಲಿನಲ್ಲಿ ವಿದ್ಯುತ್ ಪ್ರಸರಣ ನಿಗಮ ತಂದ ನಂತರ ಸಂಸದರ ಅನುದಾನದ ಅಡಿಯಲ್ಲಿ ಕೆಲಸ ಪೂರ್ಣಗೊಂಡಿದೆ. 2 ವರ್ಷಗಳಲ್ಲಿ ಏಕೆ ಬಿರುಕು ಬಿಟ್ಟಿದ್ದು ಕೆಟ್ಟು ನಿಂತಿದೆ ಚಿತಾಗಾರ? ಸರಿಪಡಿಸುವ ನಾಯಕರು ಯಾರು ಎಂಬುದೇ ತೋಚದಂತಾಗಿದೆ ಅಂತ ಶವ ಹೊತ್ತು ಬಂದವರು ಅಳಲನ್ನು ತೋಡಿಕೊಂಡಿದ್ದಾರೆ. ಹಿಂದೂ ರುದ್ರಭೂಮಿ ಹೆಸರಿನಲ್ಲಿ ಪ್ರತಿ ವರ್ಷ ಮೂಲಭೂತ ಸೌಕರ್ಯಕ್ಕೆ ಎಷ್ಟು ಹಣ ಬಿಡುಗಡೆಯಾಗಿದೆ ಎಂಬುದೇ ಸಾರ್ವಜನಿಕರ ಆಕ್ರೋಶದ ಮಾತಾಗಿದೆ. ಪುರಸಭೆ ಇಂಜಿನಿಯರ್ ಅಡಿಯಲ್ಲಿ ಸಿಲುಕಿದಂತ ಚಿತಾಗಾರ ಸರಿಪಡಿಸುವುದು ಯಾವಾಗ? ಪಟ್ಟಣ ನಿವಾಸಿಗಳಲ್ಲಿ ಬಾಡಿ ದಫನ್ ಮಾಡಲು ಹಣ ಕಟ್ಟಿಸಿಕೊಳ್ಳುವುದು ದಾಖಲಾತಿ ಏನು? ಏಕೆ ನೇಮಕ ಮಾಡಿಲ್ಲ ಸೆಕ್ಯೂರಿಟಿ? ಬೇರೆ ಕಡೆ ನೋಡಿ ಸ್ವಾಮಿ, ನಿಮ್ಮ ಬಾಳು ಹಸನಾಗುವುದು. ಜಂಗಲ್ ಕಟಿಂಗ್ ಮಾಡದೆ ಕಾಂಪೌಂಡ್ ಯಾವಾಗ ಬೀಳುವುದು ಗೊತ್ತಿಲ್ಲ. ಚಿತಾಗಾರ ಮೇಂಟೆನೆನ್ಸ್ಗೆಂದು ಹಣ ಪೀಕಿತಾ ಇರುವಂತಹ ಸತ್ಯವೋ ಅಥವಾ ಸುಳ್ಳು ಎಂಬುದು ಬರೀ ಓಳು. ಅಧಿಕಾರಿಗಳೇ, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳೇ, ನಾನು ಸತ್ರೆ ಬೇಕು ಚಿತಾಗಾರ ಅಂತ ಹರಿಯದೆ ಆ ದುಡ್ಡಿನಲ್ಲೇ ಟೋಪಿ ಯಾಕೆ? ಸಹಕಾರಿಯಾಗಿ ಕಾರ್ಯನಿರ್ವಹಿಸಿ. ನಿಮ್ಮ ನಂಬಿದಂತ ಮತ ಬಾಂಧವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರುತ್ತದೆ. ಚಿತಾಗಾರ ಸರಿಪಡಿಸಲು ಯಾಕೆ ಹುನ್ನಾರವನ್ನ ಮಾಡ್ತಾ ಇದ್ದೀರಾ? ಆತ್ಮಗಳಿಗೆ ಶಾಂತಿ ದೊರಕಿಸಲು ಯಾವಾಗ? ಚಿತಾಗಾರಕ್ಕ ಸರಿಪಡಿಸಿಕೆ ಯಾವಾಗ ಅಂತ ಯಕ್ಷ ಪ್ರಶ್ನೆಯಾಗಿದೆ. ಅರ್ಧಂಬರ್ಧ ಆಗ್ತದೆ ಇಲ್ಲ ನೋಡಿ ವ್ಯವಸ್ಥೆ. ಇದೆಲ್ಲ ಹಿಂದೂ ರುದ್ರಭೂಮಿ ಕ್ಲೀನಿಂಗ್ ಕಾರ್ಯಾಚರಣೆ ನೋಡಿ ಸರ್, ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಪಿತೃಪಕ್ಷಕ್ಕೆ. ಇದೇನಾ ಸರ್ ಕ್ಲೀನಿಂಗ್ ಮಾಡಿದ್ದು? ಏನೋ ಆಡಳಿತ ಮಂಡಳಿ ಇದನ್ನೆಲ್ಲ ಪರಿಗಣಿಸಿ ನಾಳೆ ದಿನಗಳಲ್ಲಿ ಇದಕ್ಕೆಲ್ಲ ಸಹಕಾರಿ ಮಾಡಿಕೊಡ್ತೀರಿ ಅಂತ ಅಂದ್ಕೊತೀನಿ. ಅದೇನು ಮಾಡ್ತೀರೋ ನೀವೇ ನೋಡಿ ಸರ್. ಸಂತೋಷ, ಧನ್ಯವಾದಗಳು. ವಿಜಯ್, ಪತ್ರಕರ್ತರು ಮಾಗಡಿ. ಸಂತೋಷ. ಆಮೇಲೆ ನೋಡಿ ಚಿತಾಗಾರ ದೊಡ್ಡದಾಗಿದೆ. ನಾನು ಅಲ್ಲಿ ತೋರಿಸಿ ನಿಮಗೆ ಎಲ್ಲಿ ಹೇಳಿ, ಚಿತಾಗಾರ ಕೆಟ್ಟೋಗಿ ಆಧುನಿಕ ಸರ್ 2017ನೇ ಸಾಲ ಆಗಿರೋದು ಕೆಲಸ ಇದು. ಬಿಲ್ಡಿಂಗು ನೋಡಿ 2017 ಸಾಲಿನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿದ್ಯುತ್ ಪ್ರಸರಣ ನಿಗಮದವರಿಂದನೇ ಅದು ಕಂಬಗಳೆಲ್ಲ ಬೆಲೆ ಬೆಳೆದ್ಬಿಟ್ಟಿದೆ. ಸಂಸತ್ ಸದಸ್ಯರ ಪ್ರವೇಶಾಭಿವೃದ್ಧಿ ಯೋಜನೆಯಡಿ ನಿರ್ಮಾಣ ಕೈಗೊಂಡಿದೆ ಅಂತ ಹೇಳ್ತಾರೆ ನಿರ್ಮಿತಿ ಕೇಂದ್ರ. ಏನು ಸಾರ್, ಈ ಡೋರ್ ಹಾಕಕ್ಕ, ಈ ಬಾಕ್ಲು ಹಾಕಕ್ಕ ಇದು ನೋಡಿ. ಅಲ್ಲಿ ಇವರು ನ್ಯೂನತೆ ಸರಿಯಾಗಿಲ್ಲ. ದುಸ್ತುತಿ ಸುಸ್ಥಿತಿ ಎರಡೂ ಸರಿಯಾಗಿಲ್ಲ ಇವ್ರದ್ದು. ನೋಡಿ ಯಾವತ್ತು ಅನುಕೂಲವಾಗಿ ಕೆಲಸ ಮಾಡಿಕೊಡ್ತೀರಿ ಈ ಮಶಾಣಕ್ಕೆ? ಹಿಂದೂ ರುದ್ರಭೂಮಿಗೆ ಯಾವತ್ತೂ ಸಹಕಾರಿ ಆಗ್ತೀರಿ? ಬೋರಿನ ವಿಚಾರ ಆಗ್ಬೋದು, ಜಂಗಲ್ ಕಟಿಂಗ್ ವಿಚಾರ ಆಗ್ಬೋದು ಸರ್. 1 ಎಕರೆ ಇಲ್ಲ, ಇದು ಸುಮಾರು ಎಕರೆ ಇದೆ. ಆಮೇಲೆ ಇವತ್ತು ನೀವು ಚಿತಾಗಾರ ಸುಮ್ಮನೆ ಮಾಡಿದ್ರಾ? ನಾಮಕಾವಸ್ಥೆಗೆ ಕಳ್ಳಾಟಕ್ಕೆ ಮಾಡಿದ್ರಾ ಸರ್? ಈಗ ನೀವು ಇದರಲ್ಲಿ ಕಲೆಕ್ಷನ್ ಮಾಡ್ತೀರಿ, 2,000 3,000 ರೂಪಾಯಿ ಕಲೆಕ್ಷನ್ ಮಾಡ್ತೀರಿ ಅಲ್ವಾ? ಅದನ್ನ ರೆಕಾರ್ಡಿಂಗ್ ಇದೆ. ಜನ ಕಟ್ಟಿರೋದು, ಅವ್ರು ಕೊಟ್ಟಿರೋ ದುಡ್ಡಿಂದು ವಿಡಿಯೋ ನಮ್ಮ ಹತ್ರ ಇದೆ. ಆಗಲೇ ಹಿಂದಿನ ದಿನಗಳಲ್ಲಿ ನಾನು ವಿಡಿಯೋನ ಬಿಟ್ಟಿದ್ದೀನಿ ನಿಮಗೆ. ಆದರೆ ಹಣದಲ್ಲಾದರೂ ಇದನ್ನು ರಿಪೇರಿ ಮಾಡಿಸ್ಬೋದಲ್ವಾ ಸರ್? ನೀವು ಮೇಂಟೆನೆನ್ಸ್ಗೆ ಅಂತ ಹಣ ರಿಕವರಿ ಮಾಡ್ತೀರಿ ಅಲ್ವಾ? ಆ ರಿಕವರಿ ದುಡ್ಡಲ್ಲೇ ನೀವು ಇವತ್ತು ಯಾಕೆ ಈ ಚಿತಾಗಾರನ್ನ ಹಾಳು ಕೊಂಪೆ ಮಾಡ್ತಾ ಇದ್ದೀರಿ? ಯಾಕೆ ಸರ್ ಹಾಳು ಕೊಂಪೆ ಮಾಡ್ತಾ ಇದ್ದೀರಿ? ಉನ್ನತೀಕರಣ ಮಾಡಿ ಸರ್. ನೀವು ಸತ್ರು ಇಲ್ಲಿಗೆ ತರಬೇಕು, ನಾನು ಸತ್ರು ಇಲ್ಲಿಗೆ ತರಬೇಕು. ಉನ್ನತೀಕರಣ ಮಾಡಿ ಜನಗಳಿಗೆ ಜನೋಪಕಾರಿ ಕೆಲಸ ಮಾಡಿ. ಬರೀ ಬೆಳಗ್ಗಿದ್ರೆ ಬುರುಡೆ ಬಿಟ್ಟರೆ ಏನು ಕೆಲಸ ಆಗಲ್ಲ ಸರ್. ನಾನು ಬಿಟ್ಟರು ಬುರುಡೆ. ಇವತ್ತು ನೀವು ಸರಿಯಾಗಿದ್ದಿದ್ದರೆ ಜನ ಅಲ್ಲಿ ತೊಗೊಂಡೋಗಿ ದಫನ್ ಮಾಡೋವಂಥದ್ದು ಪರಿಸ್ಥಿತಿ ಯಾರಿಗೂ ಇರ್ತಿರ್ಲಿಲ್ಲ. ನೋಡಿ ಆ ಮೂಲೆಗೆ ಹೋಗ್ಬೇಕು, ತಿರ್ಗಾ ನಡೆಯೋಕ್ಕಾಗಲ್ಲ, ಹೊಗೆ ಮಾತ್ರ ಕಾಣ್ತದೆ. ಇವತ್ತು ನಿಮ್ಮಿಂದ ಅಡಚಣೆಯಿಂದಾಗಿ ಜನ ಪರಿತಪಿಸ್ತಿದ್ದಾರೆ. ಮಾಗಡಿ ತಾಲೂಕಲ್ಲಿ ಬರೇ
ನಾವು ಆಗಿದ್ದೀವಿ ಹೀಗಿದ್ದೀವಿ. ಆಮೇಲೆ ಮಂಜಣ್ಣವ್ರ ಬಗ್ಗೆನೂ ಮಾತಾಡ್ತೀನಿ, ಅವ್ರ ಬಗ್ಗೆನೂ ಬೇಜಾರು. ಯಾವುದೋ ಹೇಳ್ತಾರೆ ಮನೇಲಿ ಸರ್ ನಾನು ಯಾವುದೇ ಕೆಲಸ ಮಾಡಿಸಿರೋ 15 ವರ್ಷ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಅಂತ. ಸರ್ ನಿಮ್ಮ ಅವಧಿ ಮುಗ್ದಿನ ಒಂದು 3 ವರ್ಷನೂ ಆಗಿಲ್ಲ, ನಿಮ್ಮ ಅವಧಿಲಿ ಆಗಲೇ ಕೆಟ್ಟೋಗಿದೆ ಮಂಜಣ್ಣವರೇ, ನಿಮ್ಮ ಅವಧಿಲಿ ಆಗಲೇ ಕೆಟ್ಟೋಗಿದೆ. ನೀವು ಹೇಳ್ತೀರಿ ರಸ್ತೆಗೆ 15 ವರ್ಷ ಕೊಟ್ಟಿದ್ದೀನಿ ಅಂತ ಮಾತಾಡ್ತೀರಿ. ಬನ್ನಿ ಸರ್ ಬೆಳಿಗ್ಗೆ, ವಿರೋಧ ಪಕ್ಷದ ನಾಯಕರು ನೀವು ಬಂದು ಕೇಳಿ, ನಿಮ್ಗೆ ಶಕ್ತಿ ಇದೆ, ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಇದೇನು ಸಾರ್ ಆತ್ಮಗಳಿಗೆ ಶಾಂತಿ ಕೊಡದ ಮೇಲೆ ನೀವಿನ್ನೇಂತಿಕ್ಕೆ ಬದುಕು. ಬೋರ್ ಕೆಟ್ಟೋಗಿದೆ, ಅಲ್ಲಿ ಬೋರು ಕೆಟ್ಟೋಗಿದೆ ನಮ್ಮ ಮಗನೇ. ಬೋರು ಎಷ್ಟೊತ್ತಿಗೆ ಬರ್ತದೆ ನೀರಲ್ಲಿ? ಬರಲ್ಲ. 16 ಜನ ಬರ್ತಾರೆ, ಅದನ್ನು ಆನ್ ಮಾಡ್ತಾರೆ, ಹೋಗ್ತಾರೆ. ಹಾಂ, ಅಲ್ಲಿ ನಮ್ಮ ಮನೆ ಮಗಳಲ್ಲೇ ಟ್ಯಾಂಕ್ ಇದೆ, ಅದು ತುಂಬಿತು ಅಂತಂದರೆ ನನ್ನ ಮಗನೇ ಬರ್ಬೇಕು, ಇವನೇ ಬರ್ಬೇಕು, ನಮ್ಮ ಹರಿಪ್ರಸಾದೇ ಓಡ್ ಬಂದು ಆಫ್ ಮಾಡಬೇಕು. ಸರ್ ಆಮೇಲೆ ಕೇಳಿದ್ರೆ ಅದು 10 ನಿಮಿಷದ ಮೇಲೆ ಆಫ್ ಹಾಕಿದ್ರೆ ಬೇಕು ಅಂತ ವೈಯಕ್ತಿಕವಾಗಿ ಅದು ರೆಡಿ ಸರಿಪಡಿಸ್ತಾ ಇಲ್ಲ. ಅವ್ರು ಯಾರು ನೇಮಕ ಮಾಡೋರು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬರ್ತಾರೆ, 10 ನಿಮಿಷಕ್ಕೆ ಆನ್ ಮಾಡ್ತಾರೆ, ತಿರ್ಗಿ ಹೋಗ್ತಾರೆ. ನೋಡಿ ಸರ್, ಇಲ್ಲೇ ಈ ಮಾಸ್ಕ್ ಇದೆ ನೋಡಿ, ಅಡೆದು ಆನ್ ಆಗ್ತದೆ, ಮೇಲ್ಗಡೆ ಆನ್ ಆಗಲ್ಲ ಸರ್. ನೋಡಿ ಅದು ಆನ್ ಆಗಲ್ಲ, ಇದನ್ನು ನೋಡಿ ನೀವೆಲ್ಲ ಕಣ್ಣಾರೆ ನೋಡಿ ಲೈಟ್ ಆನ್ ಆಗ್ತದೆ, ಆ ಮೇಲ್ಗಡೆ ಲೈಟ್ ಆನ್ ಆಗಲ್ಲ. ಹಾಂ, ಆಮೇಲೆ ಜಂಗಲ್ಗೆ, ಆಮೇಲೆ ಇದು ಟ್ರಾನ್ಸ್ಫಾರಮ್ಗೆ ಆ ಜಂಗಲ್ ಅಷ್ಟಾಗಿ ಬೆಳೆದಿದೆ. ಹಾಂ, ಅದು ಯಾವ ಸರಿಪಡಿಸ್ತಾರೆ? ಆಮೇಲೆ ನೋಡಿ ಸರ್, ಗೌಡೆ, ನಾನು ಯಾವತ್ತೂ ನಿಮಗೆ ಕೇಳೋದು ಸರ್, ಆ ಗೋಡೆಗಳಲ್ಲಿ ಬೇಲಿ ಬೆಳೆದಿದೆ ನೋಡಿ ಸರ್, ಅದನ್ನು ಎಸ್ಟಿಮೇಟ್ ಮಾಡಬೇಕು ಅಂತಾರೆ. ಆಮೇಲೆ ಆ ಇಂಜಿನಿಯರ್ಸ್ ಅವರು ಫೋನೇ ತೆಗಿಯಲ್ಲ, ಅದನ್ನು ಎಸ್ಟಿಮೇಟ್ ಮಾಡಬೇಕಂತೆ. ಆ ಎಸ್ಟಿಮೇಟಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಕತೆ ಹೇಳ್ತಾರೆ. ಸರ್, ಈಗ ನಾವು ಪ್ರತಿ ವರ್ಷ ಹಿಂದೂರುದ್ರಮಿಗೆ ಮೀಸಲಿಡಬೇಕಲ್ಲ ದುಡ್ಡು, ಏನಾಗ್ತು, ಎಲ್ಲೋಯ್ತು? ನಮ್ಮ ಜನಸಾಮಾನ್ಯರು ಕೇಳಲ್ಲ. ಆಮೇಲೆ ವರ್ಷಕ್ಕೆ ಎಷ್ಟು ಅಂತ ಸೀಮಿತ ಇರ್ತದೆ. ಏನೇಳಿ, ಹಿಂದೂರುದ್ರಮಿಗೆ ಖರ್ಚು ಮಾಡಲಿಕ್ಕೆ ಹಣ ಎತ್ತಿಕ್ಬೇಕು ಅಂತ, ತೆರಿಗೆ ಹಣ. ಏನು ಸರ್ ಇದು? ಇನ್ನೊಂದು 2 ವರ್ಷ ಹೋದ್ರೆ ಇದು ಮುಚ್ಚೆ ಹೋಯ್ತದೆ ಮಶಾಣ. ನೋಡಿ, ಲೈಟ್ಗಳು ಹಾಕಿದ್ರು, ಅದೇನೋ ಸ್ವಿಚ್ ಆಫ್ ಲೈನ್ ಇಲ್ಲ ಅಂತನ ಅವರು ಪಾಪ ಆ ಹುಡುಗರು ಪುರಸಭೆಯಲ್ಲಿ ಎಲೆಕ್ಟ್ರಿಷಿಯನ್ ಹಾಕೋ ಹುಡುಗರು ಹೇಳಿದ್ರು. ಅದ್ರ ವ್ಯವಸ್ಥೆ ಮಾಡಿ ಅಂದ್ಬಿಟ್ಟು ನಾನು ಪಾಪ ಮಾಜಿ ಮೂರ್ತಿಯವ್ರಿಗೂ ಫೋನ್ ಮಾಡಿದ್ದೆ, ಆ ರಿಯಾಜಣ್ಣಗೂ ಫೋನ್ ಮಾಡಿದ್ದೆ. ಈಗ ಅವರು ಪಾಪ ನಾವು ಯಾರಿಂಗೆ ಕೇಳಬೇಕು, ಈ ಪುರಸಭೆನ ಉನ್ನತಿ ಮಾಡಲಿಕ್ಕೆ ಯಾರಿಂಗೆ ಕೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನೋಡಿ, ಎಲ್ಲ ಕ್ಲೀನಿಂಗ್ ಇದೆ ಅಂತ ಜಂಗಲ್ ಕಟಿಂಗ್ ಮಾಡಿದಾರಂತೆ, ಯಾವತ್ತೂ ಪಿತೃಪಕ್ಷ ಪರವಾಗಿ. ಸರ್, ಈಗ ಇನ್ನೊಂದ್ಸರಿ ಬೇಕಾದ್ರೆ ವೀಡಿಯೋ ಮಾಡಿಬಿಡ್ತೀನಿ ನಾನು. ನೀವು ಈ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಇದ್ರ ಬಗ್ಗೆ ಗಮನ ಹರಿಸ್ತೀರಿ ಅಂತೆ ನಾವು, ನಮ್ಮ ನೆಚ್ಚಿನ ನಾಯಕರು, ನಾವು ಪೇಪರ್ನವರಾಗಿ ನಾವು ಯಾರನ್ನೂ ಓಲೈಸ್ಕೊಳ್ಳಂಗಿಲ್ಲ. ಆದ್ರೂ ನಮ್ಮ ಮಾಗಡಿ ಶಾಸಕರಲ್ಲಿ ನನ್ನ ಮನವಿ, ಸರ್, ಪಟ್ಟಣ ವ್ಯಾಪ್ತಿಲೇ ಈ ಥರ ನಡೀತಾ ಇದೆ, ತಾವು ಇದಕ್ಕೆ ಗಮನ ಹರಿಸಿ ನೀವು ಒಂದ್ಸರಿ ವಿಸಿಟ್ ಆಗಬೇಕಿದ್ದಕ್ಕೆ. ನೀವು ವಿಸಿಟ್ ಕೊಟ್ಟರೆ ಹಿಂದೂರುದ್ರಭೂಮಿ ಪರಿಚಯ ಆಗ್ತದೆ. ನೀವು ಬರಬೇಕು, ಇಲ್ಲಿ ಸ್ಥಳಕ್ಕೆ ಯಾರೂ ಇಲ್ಲ ಕೇಳಲಿಕ್ಕೆ ಅಂತ ಕೆಚ್ಚದೆ ಹೊತ್ತು ನಿಂತ ನಾಯಕರು ಬಂದರು, ಅವ್ರ ಜೊತೆ ನಿಂತ್ಕೊಂಡು ನಾವು ಸುದ್ದಿ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಬರಲ್ಲ. ನೋಡಿ, ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ನಾನು ಅಲ್ಲೇ ಅಡೆ ನೋಡಿ, ಚಿತಾಗಾರ ಇದ್ರೂ ಇವತ್ತು ಬರ್ರಿಂಗು ಮರ ಸೌದಲ್ಲೇ ಮಾಡ್ತಾಯಿದ್ದಾರೆ ಪಾಪ. ಅವ್ರು ಯಾರೋ ಕಾಳಿಕಂಬ ದೇವಿ ಆರಾಧಕರು, ಸ್ವಾಮಿಗಳಿಗೆ ಸಿಗಲಿಲ್ಲ. ಇಲ್ಲಿ ಇನ್ಯಾರು ಸಿಗ್ತಿಂದ ಗೊತ್ತಾಗ್ತಾ ಇಲ್ಲ. ನೋಡೋಣ, ಮುಂದಿನ ಕಾಯೋಣ. ಯಾರು ಶ್ರಮ ಬಿದ್ದು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾರೆ, ಹಿಂದೂರುದ್ರಮಿ ಉಳಿಸ್ತಾರೆ, ನೋಡೋಣ. ಸಂತೋಷ, ಧನ್ಯವಾದಗಳು.